ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಈ ಸರ್ಕಾರಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ, ಮುಸ್ಲಿಮರ ಓಲೈಕೆ ಮಿತಿ ಮೀರಿ ಹೋಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಮತ್ತು ನಮಾಜ್ ಮಾಡಬಹುದು, ಆದರೆ ಭಾರತ್ ಮಾತಾ ಕಿ ಜೈ ಅನ್ನಬಾರದು, ಅದು ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗುತ್ತೆ. ಮುಸ್ಲಿಮರ ಓಲೈಕೆ ಇನ್ನೆಷ್ಟು ಮಾಡ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಭಾರತ ಮಾತಾ ಕಿ ಜೈ ಅಂದ್ರೆ ಇವರಿಗೆ ಏನೋ ಆಗುತ್ತೆ ಅನ್ನುವಂತಹ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಸಾಮೂಹಿಕವಾಗಿ ಕಾರ್ಯಕ್ರಮಗಳು ಅಂದಾಗ ಅದರಲ್ಲಿ ನಮಾಜ್ ಕೂಡ ಬರುತ್ತಲ್ವಾ ಅನ್ನೋದು ಅಶೋಕ್ ಅವರ ಪ್ರಶ್ನೆ. ನೋಡಿ, ಅಲ್ಲಿ ಈ ಸರ್ಕಾರ ಒಂದು ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಕೇಳೋರಿಲ್ಲ. ಕರ್ನಾಟಕದಲ್ಲಿ ನಡೀತಾ ಇರೋದು, ಬೇರೆ ರಾಜ್ಯದಲ್ಲ ಇದು ನಡೀತಾ ಇರೋದು, ಕರ್ನಾಟಕದಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಪ್ರಾಯೋಜಿತ ಇದೆಲ್ಲ. RSS ಅವ್ರನ್ನ ಕಂಡ್ರೆ ದುರ್ಗುಟ್ಕೊಂಡು ನೋಡೋದು, ಮುಸ್ಲಿಮನ್ರ ಕಂಡ್ರೆ ತಪ್ಕೊಳೋದು, ಟೋಪಿ ಹಾಕ್ಕೊಳೋದು, ಇಷ್ಟೇ ಇವ್ರದ್ದು. ಅದರಿಂದ ಈ ಘಟನೆ ಏನಿದೆ ಇದು ಕಾಂಗ್ರೆಸ್ ಇರೋವಂಥ ಸರ್ಕಾರದಲ್ಲಿ ಮಾತ್ರ ಆಗೋದು. ಇದು ಏರ್ಪೋರ್ಟ್ಗಳಲ್ಲಿ, ಬೇರೆ ಏರ್ಪೋರ್ಟ್ಗಳಲ್ಲಿ ಇದು ಆಗಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೂಡ ಕಾಂಗ್ರೆಸ್ ಪ್ರಾಯೋಜಿತ ಅಂತಾನೆ ಹೇಳ್ಬೋದು. ನಾವು ಹೇಳಿದ್ವಿ, ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ, ನಮ್ಮ ವಾದ ಅದು. ಅದೇ ವಾದವನ್ನ RSS ಅನ್ನ ಬ್ಯಾನ್ ಮಾಡಬೇಕು ಅಂದವರು, RSS ಪರ್ಮಿಷನ್ ತಗೊಳ್ಬೇಕು, ಯಾರೂ ದೊಡ್ಡವರಲ್ಲ ನ್ಯಾಯದ ಮುಂದೆ ಅಂತ ಅವರೇ ಒಂದು ವಿರೋಧ ದಾರಿಗೆ ಬಂದರು. ಈಗ ನಾನು ಕೇಳ್ತೇನೆ, ಎಲ್ಲರಿಗೂ ನ್ಯಾಯ ಒಂದೇ ಆಗೋದಾದ್ರೆ ನೀವು RSS ಅನ್ನು ಪ್ರಶ್ನೆ ಮಾಡೋರು, ಅಥವಾ ದಲಿತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು, ಅಥವಾ ರೈತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು, ಇದಕ್ಕೆ ಈಗ ಉತ್ತರ ಈ ಸರ್ಕಾರ ಕೊಡಬೇಕಾಗಿದೆ. ಒಬ್ಬರಿಗೊಂದು ನ್ಯಾಯ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಬೇಕಾ? ಇವತ್ತು ಉತ್ತರ ಕೊಡಬೇಕಾಗಿದೆ. ಸೆಕ್ಯುಲರ್ ಅಲ್ವಾ, ನೀವು ನಮಾಜ್ ಮಾಡ್ಬೋದು, ಬಾಂಬ್ ಬಿಡ್ಬೋದು, ಭಾರತ್ ಮಾತಾ ಕಿ ಜೈ ಅಂತ ಮಾತ್ರ ಕೂಗಂಗಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರೆ ಕೆಲವರಿಗೆ ಕೆಳಗಡೆಗೆ ಜೀರಿ ಮೆಣಸಿಕಾಯಿ ಇಟ್ಟಂಗಾಗತ್ತೆ. ನಮಸ್ತೆ ಸದಾ ವತ್ಸಲೆ ಅಂತಂದರೆ ಏನೇನೋ ಆಗತ್ತೆ ಇವರಿಗೆ. ಆದರೆ ನೀವು ಬಾಕಿ ಎಲ್ಲ ಮಾಡ್ಬೋದು. ಅಂದರೆ ಭಾರತ್ ತೇರೆ ತುಕಡೆ ಹೊಂಗೆ ಇನ್ಸಾ ಅಲ್ಲ ಅಂತ ಕೂಗ್ಬೋದು. ಆದರೆ ಭಾರತ್ ಮಾತಾ ಕಿ ಜೈ ಅಂತ ಕೂಗಬೇಡಿ. ಕೂಗಿದರೆ ಈ ಕಾಂಗ್ರೆಸ್ಸಿಗೆ ಜೀರಿ ಮೆಣಸಿಕಾಯಿ ಇಟ್ಟಂಗಾಗತ್ತೆ. ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕಾಯ್ತು. ಅಂದರೆ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿದ್ದಕ್ಕೆ ಕ್ಷಮೆ ಕೇಳಬೇಕಾಯ್ತು. ಸ್ವಾಭಿಮಾನ ಇದ್ದವರಾಗಿದ್ದರು ಒಂದು ಕ್ಷಣನೂ ಕಾಂಗ್ರೆಸ್ಸಲ್ಲಿ ಇಡ್ತಿರಲಿಲ್ಲ. ಏನು ದ್ರೋಹನ ನಮಸ್ತೆ ಸದಾ ವತ್ಸಲೆ ಅನ್ನೋದು? ದ್ರೋಹ ಎಂದ್ರಿ ಸ್ವಾಭಿಮಾನ ಬಿಟ್ಟವರು ಮಾತ್ರ ಇದನ್ನೆಲ್ಲ ಸಹಿಸ್ಕೊಂಡು ಕಾಂಗ್ರೆಸ್ನಲ್ಲಿ ಇರಬೇಕು.